ಅಂದು ಅದೇ ಸ್ಪಾಟ್ ಇಂದು ಕೂಡ ಸೇಮ್ ಪ್ಲೇಸ್ ನೋಡಿ. ಸುಮನಹಳ್ಳಿಯ ಮೋರಿಯಲ್ಲಿ ಶವ ಬಿಸಾಡಿದ ನಂತರದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ನಂತರ ಅದೇ ಫ್ಲಾಟ್ ನಲ್ಲಿ ಇರ್ತಾರೆ ದರ್ಶನ್. ಅಂದು ಮೈಸೂರಿಗೆ ತೆರಳುವ ಮುನ್ನ ಪೂಜೆಯಲ್ಲಿ ಭಾಗಿಯಾಗಿದ್ದಂತ ದಚ್ಚು ಶೆಡ್ನಲ್ಲಿ ಧರಿಸಿದ್ದ ಶೂ ಮತ್ತು ಬಟ್ಟೆ ಇದೇ ಫ್ಲಾಟ್ ನಲ್ಲಿ ಇಟ್ಟಿರ್ತಾರೆ. ಪೊಲೀಸರು ಶೂ ಮತ್ತು ರಕ್ತದ ಕಲೆ ಇರುವಂತ ಬಟ್ಟೆಯನ್ನ ವಶಕ್ಕೆ ಪಡಿತಾರೆ. ಸೇಮ್ ಸ್ಪಾಟ್. ಅವತ್ತು ಆ ಪ್ರಕ್ರಿಯೆ ಏನಾಗಿತ್ತಲ್ಲ, ಹತ್ಯೆಯ ಸಂದರ್ಭದಲ್ಲಿ ಸುಮ್ನಹಳ್ಳಿಯ ಮೋರಿಯಲ್ಲಿ ಶವವನ್ನ ಬಿಸಾಡಿದ ಮೇಲೆ ರೇಣುಕಾಸ್ವಾಮಿ ಕೊಲೆ ನಂತರ ಇದೇ ಹೊಸಕೇರಹಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿಯವರ ನಿವಾಸ ಅಲ್ಲಿಗೆ ಬರ್ತಾರೆ. ಮೈಸೂರಿಗೆ ಹೋಗಿದ್ರಲ್ಲ, ತದನಂತರ ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಈ ಶೆಡ್ನಲ್ಲಿ ಆ ಸಂದರ್ಭದಲ್ಲಿ ಏನ್ ಹಾಕೊಂಡಿದ್ರಲ್ಲ ಅಲ್ಲಿದ್ದಂತ ಶೂವು ಬಟ್ಟೆಯನ್ನ ವಿಜಯಲಕ್ಷ್ಮಿಯವರ ನಿವಾಸ ಹೊಸಕೆರಳಿಯ ನಿವಾಸದಲ್ಲೇ ಇಟ್ಟಿರ್ತಾರೆ. ಇವತ್ತು ಕೂಡ ಅದೇ ಮನೆಯಲ್ಲೇ ಅರೆಸ್ಟ್ ಆಗ್ತಿರೋದು, ಸೇಮ್ ಜಾಗ, ಅದೇ ಮನೆಗೆ ಎಂಟ್ರಿ ಕೊಟ್ಟಿದ್ ನೋಡಿ. ಹೆಂಗಿದ್ರು ಸಿನಿಮಾದಲ್ಲಿ, ಈಗ ನೋಡಿ ಪ್ರಕರಣ ಹೆಂಗಾಗಿದೆ. ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪು ತಪ್ಪೇ. ಅವತ್ತು ಮೈಸೂರಿಗೆ ಹೋಗೋ ಮುನ್ನ ಇದೇ ರೀತಿಯಾಗಿ ಪೂಜೆಯಲ್ಲಿ ಭಾಗಿಯಾಗಿದ್ರಂತ ಅರೆಸ್ಟ್ ಆದ್ರು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಅವಾಗಲೇ ಹೇಳ್ತಾ ಇದ್ವಿ, ಈಗ ದರ್ಶನ್ ಅವರ ಅರೆಸ್ಟ್ ಆಯ್ತು. ದರ್ಶನ್ ಅವರು ಅಂತಂದ್ರೆ ಎಲ್ಲ ಕಡೆ ಎಲ್ಲ ಅವ್ರು ಬರ್ತಾರೆ ಅಂತಂದ್ರೆ ಅಲ್ಲಿ ಮಾಧ್ಯಮದವ್ರು ಇರ್ತಾರೆ, ಅಭಿಮಾನಿಗಳಿರ್ತಾರೆ. ಬಟ್ ಆದ್ರೆ ಇವತ್ತು ನೋಡಿ ದರ್ಶನ್ ಅವರು ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಯಾರಿಗೆ ಕಾಣಿಸ್ದಂಗೆ ಹೋಗ್ತಿದಾರಲ್ಲ ಲಕ್ಷ್ಮಿ. ಅಖಿಲೇಶ್, ಲೆಟ್ ಮಿ ಎಕ್ಸ್ಪ್ಲೇನ್. ಅವರು ಮಾಧ್ಯಮಗಳ ಕಣ್ತಪ್ಪಿಸಬಹುದು, ಮಾಧ್ಯಮಗಳ ಕ್ಯಾಮ್ರಾಗಳನ್ನ ಕಣ್ತಪ್ಪಿಸಬಹುದು, ಆದ್ರೆ ಕಾನೂನಿನ ಕಣ್ಣನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾವುದೇ ಕಾರಲ್ಲಿ ಬರ್ಬೋದು ಅಥವಾ ಹಿಂದೆ ಅವ್ರದೇ ಕಾರಲ್ಲಿ ಅಡಗಿ ಕಳ್ಳನಂತೆ ಕೂತಿ ಬರ್ಬೋದು, ಆದ್ರೆ ಪೊಲೀಸರ ಬಲೆಗೆ ಇವತ್ತು ಬೀಳಲೇಬೇಕು, ಕೋರ್ಟ್ಗೆ ಹಾಜರಾಗ್ಲೇಬೇಕು ಕೋರ್ಟ್ ನಲ್ಲಿ. ನಂತರ ಪರಪ್ಪನಾಗ್ರಹಾರಿಗೆ ಜೈಲಿಗೆ ಹೋಗ್ಲೇಬೇಕಾಗಿದ್ದಂತ ಪ್ರಮೇಯ ಇವತ್ತು ಅವರಿಗೆ ಇದೆ. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಹಿಂದೆ ರೇಣುಕಾಸ್ವಾಮಿ ಅವರನ್ನ ಹತ್ಯೆ ಮಾಡಿದ ನಂತರ ಅವರು ಯಾರಿಗೆ ಸುಪಾರಿ ಕೊಟ್ಟು ರೇಣುಕಾಸ್ವಾಮಿಯ ಪಾರ್ಥಿವ ಶರೀರವನ್ನು, ಮೃತದೇಹವನ್ನ ಅಲ್ಲಿ ಸುಮನಹಳ್ಳಿಯಲ್ಲಿರ್ತಕ್ಕಂತಹ ಮೋರಿ ಪಕ್ಕದಲ್ಲಿ ಬಿಸಾಡೋದಿಕ್ಕೆ ಸುಪಾರಿ ಕೊಟ್ಟಿರ್ತಾರೋ, ಅದಾದ ನಂತರ ದರ್ಶನ್ ಅವರು ಮೈಸೂರಿಗೆ ಪಲಾಯನ ಆಗ್ತಾರೆ. ಮೈಸೂರಿಗೆ ಪಲಾಯನ ಆಗುವುದಕ್ಕೆ ಮೊದಲು ಅದೇ ಹೊಸಕೆರೆಯಲ್ಲಿರ್ತಕ್ಕಂತಹ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ತೆರಳಿ ಅಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಅವರ ಹತ್ಯೆ ಆದಂತಹ ಸಮಯದಲ್ಲಿ ಅವರು ಧರಿಸಿದಂತಹ ಬೂಟುಗಳು ಮತ್ತೆ ರಕ್ತದ ಕಲೆಗಳಿರ್ತಕ್ಕಂತಹ ಬಟ್ಟೆಯನ್ನ ಇದೇ ಫ್ಲಾಟ್ ನಲ್ಲಿ, ಇವಾಗ ದರ್ಶನ್ ಯಾವ ಫ್ಲಾಟ್ ನಲ್ಲಿ ಅರೆಸ್ಟ್ ಮಾಡ್ತಿದಾರೋ ಪ್ರಿಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ವಿಜಯಲಕ್ಷ್ಮಿ ಅವರ ಒಂದು ಫ್ಲಾಟ್, ಆ ಫ್ಲಾಟ್ ನಲ್ಲಿ ಆ ಬೂಟ್ಗಳು ಮತ್ತೆ ರಕ್ತದ ಕಲೆಗಳಿರ್ತಕ್ಕಂಥ ದರ್ಶನ್ ಅವರ ಬಟ್ಟೆಯನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಅವುಗಳನ್ನು ಕೂಡ ಸಾಕ್ಷಿಗಳಾಗಿ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಿರ್ತದೆ ನೋಡ್ಬೋದು. ಕಾಕತಾಳೀಯ ಅಂತಂದ್ರೆ ಈಗಲೂ ಕೂಡ ಮಾಧ್ಯಮಗಳ ಕಣ್ತಪ್ಪಿಸಿ ಅದೇ ಫ್ಲಾಟ್ಗೆ ದರ್ಶನ್ ತಳ್ಳಿರ್ತಾರೆ. ಪೊಲೀಸರು ಅದೇ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ದೃಶ್ಯಾವಳಿಗಳಲ್ಲೂ ನೋಡ್ಬೋದು ಅಖಿಲೇಶ್. ಎಸ್, ನಿಜಕ್ಕೂ ಕೂಡ ಇಂಥ ಬೆಳವಣಿಗೆ ಒಂದು ರೀತಿ ಶಾಕಿಂಗ್ ಆಗ್ತಿದೆ. ಯಾಕಂದ್ರೆ ದೊಡ್ಡ ಮಟ್ಟದ ಶಾಕ್ ಬಂತು. ಅದು ನೋಡಿ, ದರ್ಶನ್ ಅವರು ಯಾವಾಗ್ಲೂ ಸೆಲೆಬ್ರಿಟಿ ಬರ್ತಾರೆ ಅಂತಂದ್ರೆ ಮನೆಯ ಎಂಟ್ರೆನ್ಸ್ ಇಂದ ಎಂಟ್ರಿ ಕೊಡ್ತಾರೆ. ಬಟ್ ಇಲ್ಲಿ ನೋಡಿ ಈ ರೀತಿಯಾಗಿ ಹಿಂದೆ ಮುಂದೆ ನೋಡ್ಕೊಂಡು ಹೋಗುವಂತ ಸನ್ನಿವೇಶ ನಿಜಕ್ಕೂ ಕೂಡ ಒಂದು ಚಿತ್ರರಂಗದ ನಟನಿಗೆ ಹಿಂಗಾಗ್ಬಿಡ್ತಲ್ಲ ಅನ್ನೋದು ಒಂದು ಅನೇಕ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಲ್ಲ ಲಕ್ಷ್ಮೀನಾರಾಯಣ್. ಎಕ್ಸಾಕ್ಟ್ಲಿ ಅಖಿಲೇಶ್, ಅಂದ್ರೆ ದರ್ಶನ್ ಅಂತಹ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಹಣ ಆಸ್ತಿ ಅಂತಸ್ತು ಎಲ್ಲವೂ ಇದ್ದುಕೊಂಡು ಕಾನೂನಿನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತಕ್ಕಂಥದ್ದು ಇದರಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ. ಹಾಗಾಗಿ ಕಾನೂನು ವ್ಯವಸ್ಥೆ ಇರ್ಬೋದು, ಲಾ ಅಂಡ್ ಆರ್ಡರ್ ಮೇಲೆ ಎಲ್ರಿಗೂ ಒಂದು ಗೌರವ ಹೆಚ್ಚಾಗ್ತಾ ಇದೆ, ಜೊತೆಗೆ ಒಂದು ನಂಬಿಕೆ ಹೆಚ್ಚಾಗ್ತಿದೆ ಅಂತ ಅನ್ಬೋದು. ಸೊ ಈಗ ದರ್ಶನ್ ಅವ್ರನ್ನ ನಂಬ್ಕೊಂಡು ನಮ್ಮ ಬಾಸು ಹಂಗೆ ಹಿಂಗೆ ಅಮ್ಮ ಅಕ್ಕ ಅಂತ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಯಾರಿಗೆಲ್ಲ ಕಮೆಂಟ್ ಮಾಡ್ತಿದ್ರು ಅವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕಾರ್ಯದಲ್ಲಿ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ. ರಮ್ಯಾ ಅವರ ಒಂದು ಕೇಸ್ನ ನಾವು ನೋಡ್ಬೋದು, ಅದೇ ರೀತಿ ಪ್ರಥಮ ಅವರ ಕೇಸ್ ಅಂತ ನೋಡ್ಬೋದು. ಹಾಗಾಗಿ ಈಗ ಯಾರು ಬಾಲ ಬಿಚ್ಚೋದಕ್ಕೆ ಹೆದರ್ಕೊಂತಾ ಇದ್ದಾರೆ. ನಟ ದರ್ಶನ್ ಅವರು ಏನೋ ಬೇಲ್ ರದ್ದಾಗಿ ಮತ್ತೆ ಅರೆಸ್ಟ್ ಆಗ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅಭಿಮಾನಿಗಳು ಮುಂದೆ ಬಂದು ಮುಖ ತೋರಿಸ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಾರೆ. ಇದು ನಿಜಕ್ಕೂ ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ. ಅಂದ್ರೆ ಕಾನೂನು ವ್ಯವಸ್ಥೆ ಮೇಲೆ ನಿಜಕ್ಕೂ ಒಂದೊಳ್ಳೆ ನಂಬಿಕೆ ಅನ್ನೋದು ಹುಟ್ಟಿದೆ, ಗೌರವ ಅನ್ನೋದು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಅಖಿಲೇಶ್. ಈ ಹಿಂದಿನ ಸಂದರ್ಭದಲ್ಲಿ ಅವರ ಚಿತ್ರಗಳಲ್ಲಿ ಅವರು ಯಾವಾಗ ಪುಣ್ಯಾತ್ಮ ಅಂತ ಬರ್ತಾರೆ, ಬೇರೆ ಬೇರೆ ಚಿತ್ರದಲ್ಲಿ ಬೇರೆ ರೀತಿಯಾದಂಥ ಸನ್ನಿವೇಶ ಇರುತ್ತೆ, ಅವಾಗೆಲ್ಲ ಕೈ ಮುಗಿತಾರೆ ಬರ್ತಾರೆ. ಬಟ್ ಇಲ್ಲಿ ನೋಡಿ ದರ್ಶನ್ ಅವ್ರು ಯಾವ ರೀತಿಯಾದಂತ ಹೋಗೋ ಸನ್ನಿವೇಶ ಬಂತು ನೋಡಿ. ರೀಲ್ಗೂ ಎಷ್ಟೆಲ್ಲ ವ್ಯತ್ಯಾಸ ನೋಡಿ. ಎಕ್ಸಾಕ್ಟ್ಲಿ ಅಖಿಲೇಶ್, ರೀಸೆಂಟ್ ಆಗಿ ಅವರು ಚೌಕ ಅನ್ನೋ ಒಂದು ಸಿನಿಮಾದಲ್ಲಿ ಜೈಲ್ ಕೈದಿಯಾಗಿ ಒಂದು ರೋಲ್ ಅನ್ನ ಮಾಡಿದ್ರು. ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಕೂಡ ಅಲ್ಲಿ ಕೈದಿಯಾಗಿ ಪಾತ್ರ ಮಾಡಿದ್ರು. ಒಂದು ವೈಟ್ ಅಂಡ್ ವೈಟ್ ಅಲ್ಲಿ ಒಂದು ಕೈದಿ ನಂಬರ್ ಇಟ್ಕೊಂಡು. ಅದೇ ರೀತಿ ಅದಾದ ನಂತರ ಅದೇ ತರುಣ್ ಸುಧೀರ್ ನಿರ್ದೇಶನದ ಮತ್ತೊಂದು ಸಿನಿಮಾ ರೀಸೆಂಟ್ ಆಗಿ 100 crore ಕ್ಲಬ್ ಆದಂತ ಸಿನಿಮಾ ಕಾಟೇರ, ಆ ಸಿನಿಮಾದಲ್ಲೂ ಕೂಡ ಅವರು ಜೈಲು ಕೈದಿಯಾಗಿರ್ತಾರೆ.
ಸೊ ಹಾಗಾಗಿ ಸಿನಿಮಾ ಮತ್ತೆ ರಿಯಾಲಿಟಿಯಲ್ಲಿ ಜೈಲು ಬೇಡ ಬೇಡ ಅಂದ್ರೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಿದೆ ಅಂತ ಅನ್ಬೋದು. ಬ್ಯಾಕ್ ಟು ಬ್ಯಾಕ್ ಕೈದಿಗಳ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ರಿಯಲ್ ಲೈಫ್ ಅಲ್ಲೂ ಕೂಡ ಕೈದಿಯಾಗಿ ಪರಪ್ಪನಗ್ರಹಾರ ಬಳ್ಳಾರಿ ಜೈಲು ಸೇರುವಂತಹ ಪ್ರಮೇಯಗಳು ಎದುರಾಗ್ತಾ ಇರ್ತಕ್ಕಂಥದ್ದು ಒಂಥರ ಕಾಕತಾಳೀಯ ಅನ್ಬೋದು. ಇದು ನಿಜಕ್ಕೂ ಒಂಥರ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಕಟ್ಟುನಿಟ್ಟಾಗಿದೆ. ಸೊ ಅನ್ಯಾಯ ಅಧರ್ಮ ಮಾಡಿದ್ರೆ ಅವ್ರಿಗೆ ಅಂದ್ರೆ ಕರ್ಮ ಬಿಡಲ್ಲ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಖಿಲೇಶ್. ಒಟ್ಟಿನಲ್ಲಿ ಈ ಬೆಳವಣಿಗೆ ಅವರ ಅಭಿಮಾನಿಗಳಂತ ಹೇಳ್ಕೊಂಡು ಕೆಲವರು ಪುಂಡಾಟಿಕೆಯನ್ನ ಮಾಡ್ತಾರೆ, ಅಂಥವ್ರು ಎಲ್ರಿಗೂ ಕೂಡ ಒಂದು ಖಡಕ್ ಆಗಿರುವಂತ ಸಂದೇಶ ರವಾನೆ ಆಗ್ತಿದೆ. ಅವ್ರು ಯಾರೇ ಇದ್ರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕು, ನಾನು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸು ಅಂತ ಮಾಡಬಾರ್ದು, ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋ ಒಂದು ಸ್ಪಷ್ಟ ಸಂದೇಶವಂತೂ ಹೋಯ್ತು. 100% ಹೋಗಿದೆ. ಯಾಕಂತಂದ್ರೆ ಯಾರು ಕೂಡ ಬಾಲ ಬಿಚ್ಚುವಂಗಿಲ್ಲ ಇಲ್ಲಿ. ಕಾನೂನು ಸುವ್ಯವಸ್ಥೆ ತುಂಬಾ ಕಟ್ಟುನಿಟ್ಟಾಗಿದೆ. ಜೊತೆಗೆ ಇವತ್ತು ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ ಎಲ್ಲರ ಮೇಲೂ. ಈಗ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿ ಬೆಳೆದಿರೋದ್ರಿಂದ ಜೊತೆಗೆ ಎಲ್ಲದಕ್ಕೂ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆ ಆಗ್ತಾ ಹೋಗುತ್ತೆ. ಹಂಗಾಗಿ ತಪ್ಪು ಮಾಡ್ತಕ್ಕಂಥವ್ರು ಅಂದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ಇದರಿಂದ ನೀತಿ ಪಾಠ ಕಲಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇನ್ಮೇಲೆ ಯಾರೇ ಕೂಡ ತಾವು ಏನ್ ಮಾಡ್ಬೇಕು ಅನ್ನೋದು, ಅದು ಏನಾದ್ರು ತಪ್ಪು ಮಾಡಕ್ ಹೋದಾಗ ಅದನ್ನ ಎಚ್ಚೆತ್ಕೊಂಡು ಜಾಗರೂಕತೆಯಿಂದ ಹೆಜ್ಜೆ ಇಡ್ಬೇಕಾಗುತ್ತೆ. ಒಂದು ಕಮೆಂಟ್ ಹಾಕೋದಿಂದ ಇಡ್ಬೋದು, ಅಥವಾ ಒಂದು ಯಾರನ್ನಾದ್ರೂ ಒಡೆದು ಬಡ್ದು ಮಾಡುವಂತ ಒಂದು ಕಾರ್ಯಗಳಿಂದ ಇಡ್ಬೋದು. ಈ ತರದ ಒಂದು ಘಟನೆಗಳಿಂದ ಎಚ್ಚೆತ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಇದರಿಂದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಅಖಿಲೇಶ್. ಜೊತೆಲಿ ನಾಳೆ ಅವರ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದು ಸಂದೇಶ ಸಾರಕ್ಕೆ ಹೊರಟಿದ್ರು, ಆದ್ರೆ ಅಕ್ಷರಶಃ ಅವ್ರ ನೆಮ್ಮದಿನೇ ಹೋಯ್ತಲ್ಲ ಇವತ್ತು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದು ಸಾಂಗ್ ಮಾಡಿದ್ದಾರೆ, ಹೌದು ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ದರ್ಶನ್ ಅವರ ನೆಮ್ಮದಿ ಮಾತ್ರ ಹೋಗಿಲ್ಲ, ಅವರ ಕುಟುಂಬದ ನೆಮ್ಮದಿ ಹೋಗಿದೆ, ಅವರ ಅಭಿಮಾನಿಗಳ ನೆಮ್ಮದಿ ಹೋಗಿದೆ. ಜೊತೆಗೆ ಡೆವಿಲ್ ಸಿನಿಮಾದ ನಿರ್ದೇಶಕ ನಿರ್ಮಾಪಕರಾಗಿರ್ತಕ್ಕಂತ ಪ್ರಕಾಶ್ ವೀರ್ ಅವರ ನೆಮ್ಮದಿ ಕೂಡ ಹೋಗಿದೆ. ದರ್ಶನ್ ಅವರೇ ಕೂಡಿದ ಮತ್ತಿನಲ್ಲಿ ಏನ್ ಮಾತಾಡಿದ್ರು ಅವತ್ತು, ಒಂದು ಕೆಟ್ಟ ಪದ ಬಳಕೆ ಮಾಡಿದಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ, ಅದೇ ಪದಗಳನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಕ್ ಹೊರಟಿದ್ರು, ಸಮಾಜದ ಮುಂದೆ ಇಡಕ್ ಹೊರಟಿದ್ರು. ಆದ್ರೆ ವಿಧಿ ಅದಕ್ಕೂ ಒಂದು ಅಡ್ಡಗಾಲ್ ಹಾಕಿದೆ, ಒಂದು ಗೋಡೆ ಕಟ್ಟಿದೆ ಅಂತ ಅನ್ಬೋದು. ದರ್ಶನ್ ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ಈ ಬ್ಯಾಡ್ ಟೈಮ್ ಅಲ್ಲಿ, ಬ್ಯಾಡ್ ಸಿಚುಯೇಷನ್ ಅಲ್ಲಿ ಆ ಸಾಂಗ್ ನ ಬಹುಶಃ ರಿಲೀಸ್ ಮಾಡಲ್ಲ, ನಾಳೆ ಬಹುಶಃ ಮುಂದೂಡ್ತಾರೆ, ಗೊತ್ತಿಲ್ಲ. ಮೇ ಬಿ ಆ ಸಾಂಗ್ ನ ಕ್ಯಾನ್ಸಲ್ ಮಾಡಿದ್ರು ಅಚ್ಚರಿ ಇಲ್ಲ ಅನ್ಬೋದು ಅಖಿಲೇಶ್. ಎಸ್, ಧನ್ಯವಾದಗಳು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ.